ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಡಿಗ್ರಿ ಮುಗಿಸಿದ್ದೀನಿ. ಓಕೆ. ಬಟ್ ಆಲ್ವೇಸ್ ಇದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಓದಿರೋದ್ರಿಂದ ಸಮ್ ಬಿಸ್ನೆಸ್ ಐ ವಾಂಟ್ ಟು ಸ್ಟಾರ್ಟ್. ಸೊ ಯಾವ್ದಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ. ಓಕೆ. ಸೊ ಒನ್ ಸೈಡ್ ನಂಗೆ ಆನಿಮೇಷನ್ ಬಂದ್ಬಿಟ್ಟು ಒಂದು ಇಂಟ್ರೆಸ್ಟ್. ಓಕೆ. ಸೊ ಆನಿಮೇಷನ್ ಕಲ್ತ್ಕೊಂಡು ಸೊ ಇದ್ರಲ್ಲಿ ಐ ವಾಂಟ್ ಟು ಟೀಚ್ ಅದರ್ಸ್ ಆಫ್ಟರ್ ಲರ್ನಿಂಗ್. Excellent. You would like to teach or you want to get into business training of animation? Correct. Excellent. ನಾನು ಓದಿರೋದು ಬಿಸ್ನೆಸ್ ಮ್ಯಾನೇಜ್ಮೆಂಟ್. Okay. ಎನಿ ಫೀಲ್ಡ್ ಐ ಕ್ಯಾನ್ ಚೂಸ್ ಅಲ್ವಾ? Yeah. ಹಾ. ಬಟ್ ನಿಮ್ಗೆ ಆನಿಮೇಷನ್ ಅಲ್ಲಿ ಟ್ರೈನಿಂಗ್ ಅಲ್ಲಿ ಹೋಗ್ಬೇಕಂತ ಒಂದು ಆಸಕ್ತಿ ಇದೆ. ಹೌದು, ನಂಗೆ ಆನಿಮೇಷನ್ ಅಂದ್ರೆ ತುಂಬಾ ಇಷ್ಟ. ಅದೆಷ್ಟು ಕ್ರಿಯೇಟಿವ್ ಆಗಿರತ್ತೆ, ಥಿಂಗ್ಸ್ ಲೈಫ್ ತರತ್ತೆ ಇಲ್ದೇ ಇರೋ ಒಂದು ವಿಷಯನ. ಇಟ್ ಇಸ್ ಫ್ಯಾಂಟಸಿ, ಆದ್ರೆ ತುಂಬಾ ಇಷ್ಟ ನನಗೆ. ಎಸ್ ಆಂಡ್ರೂ, ನಾನೇನ್ ಹೇಳ್ತೀನಿ ಅಂದ್ರೆ ಸಿನ್ಸ್ ಯು ಆಲ್ರೆಡಿ ಇಂಟು ಅ ಬಿಸ್ನೆಸ್ ಸ್ಟಡಿ ಪ್ರೋಗ್ರಾಮ್, we do have something called as franchise development course anta nammalli. So people who are entrepreneurs like you who would like to go for future training ಆಗಿರಬಹುದು, productions open ಮಾಡಕ್ ಬೇಕಾಗಿರಬಹುದು, ಅದಕ್ಕೆ ಬೇಕಾಗಿರುವಂತಹ ಡೀಟೇಲ್ಸ್ ನ ಮತ್ತೆ ನಾವು ಸೆಮಿನಾರ್ ತರ ಮಾಡ್ತೀವಿ, ನಾವು ವರ್ಕ್ಶಾಪ್ ತರ. Okay. So I would suggest you to contact us and come down there. ಅವಾಗ ಏನ್ ಮಾಡ್ತೀವಿ, ನಿಮ್ಗೆ ಈ ತರ ಮಾಡಿದ್ರೆ ಈ ತರ ಹೆಲ್ಪ್ ಆಗುತ್ತೆ. ಮತ್ತೆ ಯಾವುದೇ ಒಂದು ಬಿಸ್ನೆಸ್ ಮಾಡೋ ಮುಂಚೆ ಫಸ್ಟ್ ಅದನ್ನ ನೀವು ತಿಳ್ಕೋಬೇಕು. ದಟ್ ಈಸ್ ವೇರ್ ಯು ಕ್ಯಾನ್ ರನ್ ದ ಶೋ. ಕರೆಕ್ಟ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ಆನಿಮೇಷನ್ ಟ್ರೈನಿಂಗ್ ನೀವು ಸೆಂಟರ್ ಓಪನ್ ಮಾಡಬೇಕು ಅಂತ ಇದ್ರು ಯು ಶುಡ್ ನೋ ವಾಟ್ ಈಸ್ A to Z ಆಫ್ ದಿಸ್ ಇನ್ಸ್ಟಿಟ್ಯೂಟ್ ದಟ್ ಯು ಆರ್ ಓಪನಿಂಗ್, ಯಾವ ತರ ಪ್ಲೇಸ್ಮೆಂಟ್ಸ್ ಟೈಅಪ್ಸ್ ಆಗುತ್ತೆ, ಮತ್ತೆ ಯಾವ ತರ ಇಂಡಸ್ಟ್ರಿ ಇದೆ, ಸ್ಟೂಡೆಂಟ್ಸ್ಗೆ ಯಾವ ತರ ಹೆಲ್ಪ್ ಆಗುತ್ತೆ, ಆಲ್ ದಿಸ್ ಯು ಶುಡ್ ನೋ. ಇಫ್ ಯು ಆರ್ ಲುಕಿಂಗ್ ಇನ್ ಟು ಪ್ರೊಡಕ್ಷನ್ ಹೌಸ್ ರನ್ ಮಾಡ್ಬೇಕಂದ್ರೆ ಯಾವ ಕ್ಯಾಟಗರಿ ವರ್ಕರ್ಸ್ ಬೇಕು ನಿಮ್ಗೆ, ಯಾವ ತರ ಪ್ರೊಡಕ್ಷನ್ ಸೆಟಪ್ ಬೇಕು, ಆಲ್ ದಟ್. ಸೊ ದೇರ್ ಆರ್ ಸೋ ಮೆನಿ ಕ್ಯಾಟಗರೀಸ್ ದಟ್ ವಿ ಹೆಲ್ಪ್ ಯು ಆನ್. ಸೊ ಐ ಸಜೆಸ್ಟ್ ಯು, ನೀವು ನಮ್ಮ ಸೆಂಟರ್ಗೆ ವಾಕ್ ಇನ್ ಆಗಿ ನಿಮ್ಗೆ ಈ ವರ್ಕ್ಶಾಪ್ಸ್ ಡೀಟೇಲ್ಸ್ ಕೊಡ್ತೇವೆ. ಸೊ ಅದ್ರ ಮೇಲೆ ನೀವು ಅದನ್ನ ಡಿಸಿಷನ್ ತಗೋಬಹುದು. ಅದರಲ್ಲಿ ನೀವು ಕಲಿಬಹುದು ಈ ಫೀಲ್ಡ್ ಬಗ್ಗೆ, ಮತ್ತೆ ಈ ಫೀಲ್ಡ್ ಅಲ್ಲಿ ನೀವು ಯಾವ ತರ ಮುಂದೆ ಹೋಗ್ಬೋದು ಅನ್ನೋದನ್ನ ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ. Thank you so much. Thanks a lot. Direct ಆಗಿ ಬರ್ತೀನಿ. Okay. 100%. Thank you. Thanks for calling, Andrew. So ma'am, Andrew call ಮಾಡಿದ್ದು, he is like have to open an institute animation ದು. ಸೊ ಹೀಗೆ ಆಸೆ ಇಟ್ಕೊಂಡು ಬರೋರ್ಗೆ ಲೈಕ್ ನೀವು ಹೇಗೆ ಕೋರ್ಸ್ ಮಾಡ್ತೀರಾ? ನಮ್ಮಲ್ಲಿ ಫ್ರಾಂಚೈಸಿ ವರ್ಕ್ಶಾಪ್ಸ್ ಇರುತ್ತೆ. ಅಂದ್ರೆ ಫ್ರಾಂಚೈಸಿ ರಿಲೇಟೆಡ್ ಟು ಅನಿಮೇಷನ್. ಈಗ ನಮ್ಮಲ್ಲಿ ಇವಾಗ ಆಲ್ ಇಂಡಿಯಾಲಿ ಫ್ರಾಂಚೈಸೀಸು ಕೊಡ್ತೇವೆ. ಬ್ಯಾಂಗ್ಳೂರಲ್ಲೂ ಇವಾಗ ಮಲ್ಲೇಶ್ವರಂ ಅಂಡ್ ವೈಟ್ ಫೀಲ್ಡ್ ಗೆ ಓಪನ್ ಆಗಿದೆ. ಸೊ ವಿ ಆರ್ ಆಲ್ಸೋ ಗೋಯಿಂಗ್ ಟು ಹ್ಯಾವ್ ದಿಸ್ ವರ್ಕ್ಶಾಪ್. ಈ ವರ್ಕ್ಶಾಪ್ ಅಲ್ಲಿ ಯಾರು ರಿಯಲಿ ಪೊಟೆನ್ಶಿಯಲ್ ಇರ್ತಾರೆ ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ದೆನ್ ದೇ ಕ್ಯಾನ್ ಸ್ಟಾರ್ಟ್ ಅಪ್ ದಿಸ್ ಸೆಟಪ್. ಸೊ ಆತರ ಒಂದು ನಮ್ಮಲ್ಲಿ ಒಂದು ವ್ಯವಸ್ಥೆ. ಸೊ ಮ್ಯಾಮ್ ಹೇಳ್ತಾರೆ ಫ್ರಾಂಚೈಸ್, ವಾಟ್ ಇಸ್ ದಟ್? ಫ್ರಾಂಚೈಸ್ ಇಸ್ ಅ ಯೂನಿಟ್. ಅಂದ್ರೆ ಇವಾಗ ಏನಾಗುತ್ತೆ, ಬ್ಯಾಂಗ್ಳೂರಲ್ಲಿ ಸದ್ಯಕ್ಕೆ ಓನ್ಲಿ ಕೋರಮಂಗಲ, ತುಮಕೂರು ಇಸ್ ಅ ಸ್ಮಾಲ್ ಯೂನಿಟ್. ಸೊ ಒಂದೇ ಸೆಂಟರ್ ಇಸ್ ಮೋರ್ ದೆನ್ ಎನಫ್. ಬ್ಯಾಂಗ್ಳೂರ್ ಅಂತಹ ಸಿಟಿಲಿ ಮಿನಿಮಮ್ ಯು ಶುಡ್ ಹ್ಯಾವ್ 3 to 4. ಈಗ ನೀವು ವೈಟ್ ಫೀಲ್ಡ್ ಇಂದ ನೋ ಒನ್ ಕ್ಯಾನ್ ಕಮ್ ಟು ಕೋರಮಂಗಲ. ಮಲ್ಲೇಶ್ವರಂ ಇಂದ ದೇ ವುಡ್ ನಾಟ್ ಲೈಕ್ ಟು ಕಮ್ ಟು ಕೋರಮಂಗಲ. ಡಿಸ್ಟೆನ್ಸ್ ಪ್ರಾಬ್ಲಮ್, ಎಸ್ಪೆಷಲಿ ಟ್ರಾಫಿಕ್. ಸೊ ಹಾಗಾಗಿ ವಿ ಆರ್ ಟ್ರೈಂಗ್ ಟು ಗಿವ್ ಫೆಸಿಲಿಟಿ ಅಟ್ ದ space where the requirement is there. Ivatina survey prakara to Bangalore, you should have a center, one in Whitefield, because you have the major IT setup there. People who are working, their kids, their all that. Our alinda illi travel ಮಾಡೋದು ತುಂಬಾ ದೂರ. ಇನ್ನೊಂದು ಮಲ್ಲೇಶ್ವರಂ. Malleshwaram is a old Bangalore. Once again, it's like so exactly a center kind. Yes. So these are the 3 places that Bangalore should require. And the college setup ella ee ತರ ಇರೋದ್ರಿಂದ this is where we are looking for a franchise in Bangalore. So okay ವೀಕ್ಷಕರೇ, ಲೈಕ್ ಯಾರಿಗೆಲ್ಲ ಡ್ರೀಮ್ ಇತ್ತು ಆನಿಮೇಷನ್ ಕೋರ್ಸ್ ಜಾಯ್ನ್ ಆಗಬೇಕು, ಆನಿಮೇಟರ್ ಆಗಬೇಕು, ಸೊ ಡೆವಲಪ್ ಮಾಡ್ಕೋಬೇಕು ಅಂತ ಯಾರಿಗೆಲ್ಲ ಆಸೆ ಇದೆ, ಬೇಗ ಕಾಲ್ ಮಾಡಿ ನಿಮ್ಗಿರೋ ಡೌಟ್ಸ್ ಅಥವಾ ಕ್ಲಾರಿಫಿಕೇಶನ್ಸ್ ನ ಮ್ಯಾಮ್ ಹತ್ರ ಕೇಳಿ ಅಂತ ಹೇಳ್ತೀನಿ. ಮ್ಯಾಮ್ ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ ಸರ್. ನಿಮ್ಮ ಹೆಸರು? ಓಕೆ ಸರ್, ಇವತ್ತು ನಮ್ ಜೊತೆ ಸೌಮ್ಯ ಮ್ಯಾಮ್ ಅವರಿದ್ದಾರೆ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಅವ್ರನ್ನ ಕೇಳಿ. ಓಕೆ. ಹಲೋ ಸರ್, ಹೇಳಿ. ಡಿಪ್ಲೊಮಾ ಮಾಡಿರೋದು. ಓಕೆ. ಅಂದ್ರೆ ಟೆಕ್ನಿಕಲ್ ಬೇಸ್ ಅಲ್ಲಿ. ಓಕೆ. ಈಗ ಗ್ರಾಫಿಕ್ಸ್ ಈ ಕಡೆ ಎಲ್ಲ ಅಂದ್ರೆ ಮೊದಲಿಗೆ ಗ್ರಾಫಿಕ್ಸ್ ಇಂಟ್ರೆಸ್ಟ್ ಇತ್ತು ನನಗೆ. ಓಕೆ. ಗ್ರಾಫಿಕ್ಸ್ ಕೋರ್ಸ್ ಮಾಡಬೇಕು ಆ ರೀತಿ. ಒಂದು ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ದೀಪಕ್? ಗ್ರಾಫಿಕ್ಸ್ ಕೋರ್ಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಮೊದಲಿಂದ. ಓಕೆ, ಆಯ್ತು. ಬಟ್ ಏನಾದ್ರು ಮಾಡಿದ್ದೀರಾ ಮೊದಲಾಗಿ?
ಇಲ್ಲ ಇಲ್ಲ ಇಲ್ಲ, ನಾನು ಅದ್ರ ಬಗ್ಗೆ Okay. ನೀವು ಎಲ್ಲಿಂದ ಮಾತಾಡ್ತಾ ಇರೋದು? ನಮ್ಮದು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಮಾಡಿರೋದು. ಓಕೆ, ಇವಾಗ ಏನಾದ್ರು ಟ್ರೈ ಮಾಡ್ಬೋದಾ ಏನೋ? 100%. ಏಜ್ ಈಗ 25 ಆಗಿದೆ. ದೀಪಕ್ ಅವರೇ, ಫಸ್ಟ್ ಆಫ್ ಆಲ್ ಅನಿಮೇಷನ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬೇಕು ಮತ್ತೆ ಕ್ರಿಯೇಟಿವಿಟಿ ಬೇಕು. ಸೊ ಇದಕ್ಕೆ ನೋ ಏಜ್ ಲಿಮಿಟ್, ನೋ ಕ್ವಾಲಿಫಿಕೇಶನ್ ಲಿಮಿಟ್, ನೋ ಕಮ್ಯುನಿಕೇಶನ್ ಲಿಮಿಟ್ ಅಂತ ನಾನು ಪ್ರತಿ ವಾರನೂ ಹೇಳ್ತಾ ಇರ್ತೀನಿ. ಹೋದ ವಾರನೂ ಹೇಳಿದ್ದೆ, ಇವಾಗ್ಲೂ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಬರೀ ಮಾಡ್ಬೇಕು ಅನ್ನೋ ಒಂದು ಆಸಕ್ತಿ ಇದ್ರೆ ದಟ್ಸ್ ಮೋರ್ ದನ್ ಇನಫ್, ಆಯ್ತಲ್ಲ. ಮತ್ತೆ ನಿಮಗೆ ಯಾವ ತರ, ಇವಾಗ ನೀವು ಗ್ರಾಫಿಕ್ ಅನ್ನೋದು ಒಂದು ನಿಮ್ಮ ಮೈಂಡ್ ಅಲ್ಲಿ ಒಂಥರ ಇರುತ್ತೆ, ಬಟ್ ಆಕ್ಚುಲ್ ಆಗಿ ಒಂದಿರುತ್ತೆ. ಸೊ ಅದನ್ನ ನಾವು ನಿಮ್ಗೆ ಕೆರಿಯರ್ ಕೌನ್ಸಿಲಿಂಗ್ ಅಲ್ಲಿ ಅದನ್ನ ಯಾವ ತರ ವಿತ್ ಎಕ್ಸಾಂಪಲ್ಸ್ ತೋರಿಸಿ ಮತ್ತೆ ಟೆಕ್ನಿಕಲ್ ರೌಂಡ್ ನಿಮ್ಗೆ ತೋರಿಸ್ತೀವಿ. ಆಗ ನಿಮಗೆ ಅದು ಓಕೆ ಅನ್ಸ್ತು, ಅಥವಾ ನಿಮ್ಮ ಮೈಂಡ್ ಅಲ್ಲಿ ಈಗ ಏನಾಗುತ್ತೆ, ಮೋಷನ್ ಗ್ರಾಫಿಕ್ ಮಾಡಬೇಕು ಅಂತ ಇರುತ್ತೆ, ಬಟ್ ನೀವು ಅಲ್ಲಿ ಬಂದ್ಬಿಟ್ಟು ಗ್ರಾಫಿಕ್ ಡಿಸೈನಿಂಗ್ ಅಂತ ಹೇಳ್ತೀರಾ. ಬಟ್ ಗ್ರಾಫಿಕ್ ಡಿಸೈನಿಂಗ್ ಇಸ್ ಅ ಪಾರ್ಟ್, ಮೋಷನ್ ಗ್ರಾಫಿಕ್ ಇಸ್ ಅನದರ್ ಪಾರ್ಟ್, ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಅದನ್ನ ನಾವು ಅರ್ಥ ಮಾಡ್ಕೊಂಡು ನಿಮ್ಗೆ ಕೋರ್ಸ್ ಕೊಡ್ತೀವಿ. ಈ ಗ್ರಾಫಿಕ್ 6 ತಿಂಗಳಿಂದ 1 ವರ್ಷದ ಡ್ಯೂರೇಷನ್ ಅಲ್ಲಿ ನಡೆಯುತ್ತೆ. ಸೊ ನೀವಿರೋದು ಎಲ್ಲಿ ದೀಪಕ್? ನೀವಿರೋದು ಏರಿಯಾ ಯಾವುದು? ಓಕೆ, ನಮ್ಮ ಸೆಂಟರ್ ಕೋರಮಂಗ್ಲಲ್ಲಿ ಇದೆ. ಸೊ ನೀವು ಅಲ್ಲಿ ವಿಸಿಟ್ ಮಾಡಿ ಈ ಕಮಿಂಗ್ ವೀಕ್ ಅಲ್ಲಿ. ಸೊ ನಿಮ್ಗೆ ಮೋರ್ ಡೀಟೇಲ್ಸ್ ಅಲ್ಲಿ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು. ಓಕೆ ದೀಪಕ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಸೊ ಮ್ಯಾಮ್, ಇವ್ರು ಹೇಳಿದ್ರು ಲೈಕ್ ಡಿಪ್ಲೊಮೊ ಆಗಿದೆ, ಮಧ್ಯದಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಎಲ್ಲ. ಸೊ ಯಾರಿಗೆಲ್ಲ ಲೈಕ್ ಇವನ್ ದೇ ಆರ್ ಡೂಯಿಂಗ್ ಡಿಪ್ಲೊಮೊ ಕೋರ್ಸಸ್, ದೇ ಕ್ಯಾನ್ ಜಾಯಿನ್ ಫಾರ್ ದ ಕೋರ್ಸಸ್. ಎನಿ ಕೋರ್ಸ್, ದೇ ಮೇ ಬಿ ಡೂಯಿಂಗ್ ಎನಿ ಕೋರ್ಸ್ ಆರ್ ದೇ ಆರ್ ವರ್ಕಿಂಗ್ ಆಲ್ಸೋ. ನಮ್ಮಲ್ಲಿ ಈವ್ನಿಂಗ್ ಬ್ಯಾಚಸ್ ಕಂಪ್ಲೀಟ್ಲಿ ಈಸ್ ಆಫ್ ವರ್ಕಿಂಗ್ ಪೀಪಲ್, ಸ್ಯಾಟರ್ಡೇ ಬ್ಯಾಚ್ ಇಸ್ ಕಂಪ್ಲೀಟ್ಲಿ ಆಫ್ ವರ್ಕಿಂಗ್ ಪೀಪಲ್. ಸೊ ಆಕ್ಚುಲಿ ಐ ಹ್ಯಾವ್ ಒನ್ ಡೌಟ್. ಲೈಕ್ ಇವಾಗ ಜಾಬ್ ಹೋಗ್ತಾ ಇರ್ತಾರೆ, ಹಾಗೆ ಅವ್ರು ಓದಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಈವ್ನಿಂಗ್ ಕಾಲೇಜಸ್ ಕೂಡ ಇದೆ, ಅದಕ್ಕೂ ಹೋಗ್ತಾ ಇರ್ತಾರೆ. ಸೊ ಅಂತವ್ರಿಗೆ ಎಲ್ಲೋ ಒಂದ್ ಕಡೆ ಆನಿಮೇಷನ್, ಇವಾಗ ಗ್ರಾಫಿಕ್ ಬಗ್ಗೆ ನನ್ಗೂ ಬೇಕು, ಸೊ ನಂಗೆ ಮುಂದಿನ ಫ್ಯೂಚರ್ಗೆ ಹೆಲ್ಪ್ ಆಗ್ಬೋದು, ಅವ್ರು ಕಲಿಬೇಕು ಅಂತ ಇರ್ತಾರೆ. ಆತವ್ರಿಗೆ ನೀವು ಯಾವ ತರ? ನಾನು ಹೇಳ್ತಾನೆ ಬಂದೆ, ಡಿಗ್ರಿ ಕೋರ್ಸ್ ಬಿಟ್ಟು ಇನ್ನೆಲ್ಲಾ ಕೋರ್ಸ್ 2 hours per day, ಮಂಡೇ ಟು ಫ್ರೈಡೆ. ವೀಕೆಂಡ್ ಕ್ಲಾಸಸ್ ಓನ್ಲಿ ಸ್ಯಾಟರ್ಡೇ. ಸೊ ಇಲ್ಲೇನಾಗುತ್ತೆ ಅಂದ್ರೆ, ಇಲ್ಲಿ ನಿಮ್ಗೆ ಓದುವಂತಹ ಸಬ್ಜೆಕ್ಟ್ಸ್ ಇರಲ್ಲ. ಇಟ್ ಈಸ್ ಆಲ್ ಪ್ರಾಕ್ಟಿಕಲ್ ಬೇಸ್ಡ್. ಯು ನೀಡ್ ಟು ಪ್ರಾಕ್ಟಿಸ್. ಈಗ 1 hour ಕ್ಲಾಸ್ ಆಗಿದ್ರೆ ಯು ನೀಡ್ ಟು ಪುಟ್ ದಟ್ ಆನ್ ಟು ಯುವರ್ ಸಿಸ್ಟಮ್, ವರ್ಕ್ ಔಟ್. ಸೊ ದಿಸ್ ಹೆಲ್ಪ್ಸ್ ಯು ಟು ಅಂಡರ್ಸ್ಟ್ಯಾಂಡ್, ಓಕೆ ಈ ತರ ಇದೆ ಅಷ್ಟೇ. ಇಲ್ಲಿನೇನು ಏನಂತಾರೆ, ಓನ್ಲಿ ವೆನ್ ಯು ಕಮ್ ಟು ಸ್ಪೆಷಲೈಸೇಷನ್ ಯು ವಿಲ್ ಹ್ಯಾವ್ ಅ ಲಿಟಲ್ ಮೋರ್ ಆಫ್ ಇಟ್. Theory, not theory, I mean to say depth allo hogtira. But initial 1 year programs and all should not be a much difficult. ಈಗ ಗ್ರಾಫಿಕ್ ಡಿಸೈನಿಂಗ್ ಮಾಡ್ತಾ ಇರ್ತಾರೆ, ಈಗ ನಾವು ಹೇಳ್ದಂಗೆ Photoshop, CorelDRAW, Illustrator, ಈ 3 software will finish within 3.5 months. So it's just the creativeness. Yes, interest. See, ಇವಾಗ ನನಗೆ ಇಂಟ್ರೆಸ್ಟ್ ಇತ್ತು, within 1 hour I can finish what work I want. Interest ಇಲ್ಲ, within 1 month also you cannot finish that. That's there. So very important for a person to get into the animation field is interest, patience, and you have to put your creativity. ಈ 3 ಇರಲೇಬೇಕು. ಈ 3 ಇರೋರು ಮಾತ್ರ ಈ ಕೋರ್ಸ್ ನ ತಗೊಳ್ಳಿ, ಅವಾಗ ನಿಮ್ಗೆ 100% ಸಕ್ಸಸ್ ಬೈ ಡಿಫಾಲ್ಟ್ ಬರುತ್ತೆ. ಓಕೆ, ಸೊ ವೀಕ್ಷಕರೇ, ಇನ್ನು ಅನಿಮೇಷನ್ ಅಡ್ವರ್ಟೈಸ್ ಬಗ್ಗೆ ಇನ್ನು ಹೆಚ್ಚಾಗಿ ಮಾತಾಡೋಣ. ಸದ್ಯಕ್ಕೆ ಒಂದು ಬ್ರೇಕ್. Wings Creations, College of Art, Media and Design. Admissions are open for Diploma in Filmmaking and VFX, Diploma in 3D and 2D Animation, Graphic Design and Web Design, Interior Design, Industrial Design, Advanced Game Design, Video Communication Design, Photography, Rotoscopy and Stereoscopy. We provide bachelor degree for Mysore University. Wings Creations, College of Art, Media and Design, number 16, 5th Cross, 6th Block, Koramangala, Bangalore 95. Mobile 9900010732. Phone 80507555083. ವಿಂಗ್ಸ್ ಕ್ರಿಯೇಷನ್ ಅರ್ಪಿಸುವ ಕ್ರಿಯೇಟಿವ್ ಕೆರಿಯರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ವೀಕ್ಷಕರೇ, ಯಾರಿಗೆಲ್ಲ ಅನಿಮೇಷನ್ ಮಾಡಬೇಕು, ಅದರಲ್ಲಿ ನಿಮ್ಮ ಡ್ರೀಮ್ ಟ್ರೂ ಮಾಡ್ಕೋಬೇಕು ಅನ್ನೋದ್ರೆ ಬೇಗ ಬೇಗ ವಿಂಗ್ಸ್ ಕ್ರಿಯೇಷನ್ಗೆ ಹೋಗಿ ಎಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವು ವಿಂಗ್ಸ್ ಕ್ರಿಯೇಷನ್ನ ಜಾಯಿನ್ ಮಾಡ್ಕೊಳ್ಳಿ. ಹಾಗೆ ಇವಾಗ ಸದ್ಯಕ್ಕೆ ನಾವು ಕ್ರಿಯೇಟಿವ್ ಆ್ಯಡ್ ಇದೆ, ಅದನ್ನು ನೋಡ್ಕೊಂಬೇಡ.
ಓಕೆ ವೀಕ್ಷಕರೇ, ಈಗ 2 ಕ್ರಿಯೇಟಿವ್ ಆಡ್ಸ್ ನ ನೋಡ್ಕೊಂಡ್ ಬಂದ್ವಿ. ಒಂದು 7up ಹಾಗೆ ಕೋಕಾ-ಕೋಲಾ. ಸೊ ಈ ಆಡ್ಸ್ ಅಲ್ಲಿ ಏನ್ ವಿಶೇಷತೆ ಇದೆ ಅಂತ ಕೇಳೋಣ ಮ್ಯಾಮ್ನ. ಸೊ ಮ್ಯಾಮ್, ಲೈಕ್ 7up 1 ಅಂಡ್ ಜಿಂಗಲ್ ಬೆಲ್ಸ್, ಐ ಮೀನ್ ಕ್ರಿಸ್ಮಸ್ ಅದೆಲ್ಲ ಹಾಕೊಂಡು ಲೈಕ್ ಇಟ್ ವಾಸ್ ಸಮ್ವಾಟ್ ಕ್ರಿಯೇಟಿವ್. ಅದ್ರ ಬಗ್ಗೆ ಏನ್ ಹೇಳಿದ್ರಾ? ಫಸ್ಟ್ ಆಫ್ ಆಲ್ ನಿಮ್ದು ಫಸ್ಟ್ ಆಡ್ ನೀವೇನ್ ಈಗ ನೋಡಿದ್ರಲ್ಲ 7up, ಅದರಲ್ಲಿ ನಿಮ್ದು ಫಿಟೋರಿಡೋ ಕ್ಯಾರೆಕ್ಟರ್ ಇನಿಷಿಯಲಿ ಅದು 2D ಕ್ಯಾರೆಕ್ಟರ್ ಆಗಿತ್ತು, ಅಂದ್ರೆ ಸ್ಕೆಚಿಂಗ್ ಅಲ್ಲಿತ್ತು. ಸಡನ್ಲಿ ಇಟ್ ಟ್ರಾನ್ಸ್ಫಾರ್ಮ್ಸ್ ಟು ಅ 3D. ಸೊ ನಿಮಗೆ 2D 3D ಅಂತ ಹೇಳ್ತಾನೆ ಇದ್ದೆ, ಅಲ್ಲಿ ನಿಮಗೆ ಡಿಫ್ರೆನ್ಸ್ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಸೆಕೆಂಡ್ ಆಡಿಗೆ ಬಂದಾಗ ನಿಮಗೆ ಇಟ್ ಈಸ್ ಅ ಥೀಮ್ ಬೇಸ್ಡ್, ಇದು ಸ್ಪೆಷಲಿ ಫಾರ್ ಯೋರ್ ಕ್ರಿಸ್ಮಸ್ ಸೀಸನ್. ಮತ್ತೆ ಈಗ ನೀವೇನ್ ಆಡ್ ನೋಡಿದ್ರಲ್ಲ, ದಟ್ ಈಸ್ ನಾಟ್ ಅನ್ ಇಂಡಿಯನ್ ಆಡ್, ಇಟ್ ಈಸ್ ಫಾರಿನ್ ಆಡ್ ಫಾರ್ ದ ಕೋಕಾ-ಕೋಲಾ. ಸೊ ದ ಫಸ್ಟ್ ಆಡ್ ಅಲ್ಲಿ ಯು ಆಲ್ಸೋ ಸಾ ಲೈವ್ ಆಕ್ಷನ್. ಈಗ ನಾನು ಲೈವ್ ಆಕ್ಷನ್ ಅಂತ ಲಾಸ್ಟ್ ಟೈಮು ಹೇಳ್ತಾ ಇದ್ದೆ, ಜನಕ್ಕೆ ಗೊತ್ತಾಗಿರಲಿಲ್ಲ ಎಷ್ಟೋ ಜನಕ್ಕೆ. ಲೈವ್ ಆಕ್ಷನ್ ಅಲ್ಲಿ ನಿಮ್ದು ಅನಿಮೇಟೆಡ್ ಕ್ಯಾರೆಕ್ಟರ್ ವಿತ್ ದ ಲೈವ್ ಶೂಟ್ ಆಗಿರೋದು ಇಬ್ರು ಇದ್ದಾರೆ, ಅದಕ್ಕೆ ದಟ್ಸ್ ಕಾಲ್ಡ್ ಆಸ್ ಅ ಲೈವ್ ಆಕ್ಷನ್. ಸೊ ಮ್ಯಾಮ್, ಲೈಕ್ 2D to 3D ಟರ್ನ್ ಆಯ್ತು ಫಸ್ಟ್ ಆಡ್ ಅಲ್ಲಿ. ಸೊ ಎಷ್ಟೊಂದು ಜನಕ್ಕೆ ಕ್ವಶನ್ ಇರುತ್ತೆ, 2D ಗೆ ಮತ್ತೆ 3D ಗೆ ಏನ್ ಡಿಫ್ರೆನ್ಸ್? 2D is something with a flat picture, ಅದಕ್ಕೆ ಥರ್ಡ್ ಡೈಮೆನ್ಷನ್ ಇರೋದಿಲ್ಲ. ಸೊ ಅದಕ್ಕೆ ನೀವು ಏನೇ ಪೇಪರ್ ಮೇಲೆ ಡ್ರಾ ಮಾಡಿರ್ತೀರಾ ಅದನ್ನ ನಾವು ಒಂದು ಲೈನ್ ಟೆಸ್ಟರ್ ಅಲ್ಲಿ ಇದು ಮಾಡಿ ಕ್ಯಾಪ್ಚರ್ ಮಾಡಿ ಅದನ್ನ ಸಾಫ್ಟ್ವೇರ್ ಥ್ರೂ ರನ್ ಮಾಡ್ತೀವಿ. ವೆನ್ ಇಟ್ ಕಮ್ಸ್ ಟು 3D, ಇಟ್ ಇಸ್ ಅ ಡೈರೆಕ್ಟ್ ದಟ್ ಯು ಡೂ ಇಟ್ ಆನ್ ಅ ಕಂಪ್ಯೂಟರ್ ಅಂಡ್ ಯು ಯೂಸ್ ಇಟ್ ಇನ್ ಅ ಸಾಫ್ಟ್ವೇರ್. ಸೊ ದಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಅ 2D ಅಂಡ್ ಅ 3D. 3D ಇಲ್ಲಿ ಡೆಪ್ತ್ ಇರುತ್ತೆ, ಅಂದ್ರೆ 3 ಡೈಮೆನ್ಷನ್ ಇರುತ್ತೆ. 2D ಇಲ್ಲಿ ಇಟ್ ಇಸ್ ಅ 2 ಡೈಮೆನ್ಷನ್. ಸೊ ಹಾಗೆ ವೀಕ್ಷಕರೇ, ನನಗೆ ಬಂದಿರೋ ಡೌಟ್ ತರ ನಿಮಗೂ ಎಷ್ಟೊಂದು ಡೌಟ್ಸ್ ಇರ್ಬೋದು. ಸೊ ನೀವು ಏನೇ ಡೌಟ್ ಇದ್ರು ನೀವು ಕ್ಲಾರಿಫೈ ಮಾಡ್ಕೊಳ್ಳೋಕೆ ಬೇಗ ಬೇಗ ಕಾಲ್ ಮಾಡಿ. ಸ್ಕ್ರಾಲ್ ಅಲ್ಲಿ ಕೆಳಗಡೆ ನಂಬರ್ ಇದೆ, ಕಾಲ್ ಮಾಡಿ ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಮ್ಯಾಮ್, ಹಾಗೆ ಆನಿಮೇಷನ್ ಕೋರ್ಸಸ್ ಅಲ್ಲಿ ವಾಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್? ಆನಿಮೇಷನ್ ಕೋರ್ಸಸ್ ಅಲ್ಲಿ ಜಾಬ್ ದಟ್ ಇಸ್ ವಾಟ್ ಐ ಥಿಂಕ್ ಯು ವುಡ್ ಲೈಕ್ ಟು ಆಸ್ಕ್. ಯಾವ ತರ ಜಾಬ್ ಪೋಸ್ಟ್ ಇರುತ್ತೆ? ಯು ಕ್ಯಾನ್ ಬಿಕಮ್ ಅ 3D animator, ಯು ಕ್ಯಾನ್ ಬಿಕಮ್ ಅ 2D animator, ಯು ಕ್ಯಾನ್ ಬಿಕಮ್ ಅ ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್, ಇವಾಗ CG ಆರ್ಟಿಸ್ಟ್ ಅಂತ ಏನ್ ಹೇಳ್ತೀವಿ. ದೆನ್ ಯು ಕ್ಯಾನ್ ಬಿಕಮ್ ಅ ಸ್ಟೋರಿ ಬೋರ್ಡಿಂಗ್ ಪರ್ಸನ್ ಆಗಿರ್ಬೋದು. ನೀವು ಸ್ಟೋರಿ ಬೋರ್ಡಿಂಗ್ ಅಲ್ಲಿ, ಇವಾಗ ನೀವು ಸ್ಟೋರಿ ಬೋರ್ಡಿಂಗ್ ಅಂದ್ರೆ ಇದು ಕಾಮಿಕ್ಸ್ ಅಲ್ಲಿ ನೀವು ನೋಡ್ತೀರಾ, ಪಿಕ್ಚರ್ ಬಿಟ್ ಬೈ ಬಿಟ್ ವಿತ್ ದ dialogues on the top. So that's called as your storyboarding. Any animation or any kind of a movie or a short film, anything to be done, first a script ready ಮಾಡ್ತೀವಿ. So like if a clip is going on, ಮೇಲ್ಗಡೆ ಏನಾದ್ರು texture is going on, that is what you call? No. ಈಗ ನಾನು ಹೇಳೋದೇನಂದ್ರೆ anything, even if you want to do a 2 minutes ad or whatever it is, ಎಲ್ಲಾನು ಫಸ್ಟ್ ನಾವು ಒಂದು ಸ್ಕ್ರಿಪ್ಟ್ ಅಂತ ಮಾಡ್ತೀವಿ. ಸ್ಕ್ರಿಪ್ಟ್ ಇಂದ we make it as a storyboard. Storyboard is similar to your comic book. Comic book ನೋಡಿರ್ತೀರಲ್ಲ, ಎಲ್ಲ ಬಾಕ್ಸಸ್ ವೈಸ್, ಅದರಲ್ಲಿ ಫಸ್ಟ್ ಸೀನ್, ಸೆಕೆಂಡ್ ಸೀನ್, ಅದ್ರ ಮೇಲೆ ಡೈಲಾಗ್ಸ್. ದಿಸ್ ಇಸ್ ನಥಿಂಗ್ ಬಟ್ ಅ ಸ್ಟೋರಿ ಬೋರ್ಡಿಂಗ್. ಸ್ಟೋರಿ ಬೋರ್ಡಿಂಗ್ ಆದ್ಮೇಲೆ ನೀವೇನಿದ್ರು 2D ಮಾಡ್ಬೇಕಾ, 3D ಮಾಡ್ಬೇಕಾ, ಲೈವ್ ಆಕ್ಷನ್ ಅಲ್ಲಿ ಮಾಡ್ಬೇಕಾ, ಇವನ್ ಅ ಫಿಲ್ಮ್, ನೀವೇನ್ 3 hours ಮೂವಿ ನೋಡ್ತೀರಾ, ನಾರ್ಮಲ್ ಫಿಲ್ಮ್ ಇಸ್ ಆಲ್ಸೋ ಡನ್ sometimes in a storyboard, but maybe not with the pictures, but with dialogues. 100% they'll be doing it. Athara. So that is the thing. And athara tumba ನಾನು ಹೇಳ್ತಾ ಇದ್ದೀನಿ, ಟೆಕ್ಸ್ಚರಿಂಗ್ ಆರ್ಟಿಸ್ಟ್ ಆಗ್ಬೋದು ನೀವು, ಗ್ರಾಫಿಕ್ ಡಿಸೈನರ್ಸ್, ವೆಬ್ ಡಿಸೈನರ್ಸ್ ಆಗ್ಬೋದು, ಮತ್ತೆ VFX ಆರ್ಟಿಸ್ಟ್ ಆಗ್ಬೋದು. ಸೊ ನಾನು ಹೇಳ್ತಾ ಹೋದ್ರೆ VFX, what is that? VFX artist. Yeah. What is that? VFX artist is nothing but ivaga anything after the movie is shooted, the effects that we show. Next ನಾವು ಯಾವಾಗ ನೆಕ್ಸ್ಟ್ ಆಡ್ ಹಾಕ್ತಿವಲ್ಲ, ಅದರಲ್ಲಿ ಒಂದು ಆಡ್ ಅಲ್ಲಿ ಯು ಕ್ಯಾನ್ ಸಿ ದ ವಿಜುವಲ್ ಎಫೆಕ್ಟ್ಸ್ ಹ್ಯಾಪನಿಂಗ್. ಸೊ VFX ಇಸ್ ನಥಿಂಗ್ ಬಟ್ ವಿಜುವಲ್ ಎಫೆಕ್ಟ್ಸ್, ಅಂದ್ರೆ ಕಣ್ಣಿಗೆ ನಮ್ಗೆ ಕಾಣಿಸುವಂತ ಎಫೆಕ್ಟ್ಸ್ ವಿಚ್ ಇಸ್ ಆಕ್ಚುಲಿ ನಾಟ್ ದೇರ್. ಶೂಟಿಂಗ್ ಒಂದು ಆಗಿರುತ್ತೆ, ಈಗ ನಾವು ಕೂತಿದೀವಿ ಇಲ್ಲಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ ಇಸ್ ಅ ಗ್ರೀನ್ ಸ್ಕ್ರೀನ್, just extra part. Yeah, it is something that you are adding an effect to a whatever picture it is. 2D ಆಗಿರಬಹುದು, 3D ಆಗಿರಬಹುದು, ಲೈವ್ ಆಕ್ಷನ್ ಆಗಿರಬಹುದು, the recorded scene or something like that. Yes. When I see, ಇವಾಗ ನಾವು ಲಾಸ್ಟ್ ಟೈಮ್ ಮೂವೀಸ್ ತೋರಿಸ್ತಾ ಇದ್ವಿ ನಿಮ್ಗೆ, ಲೈಕ್ ಬಿಫೋರ್ ಅಂಡ್ ಆಫ್ಟರ್, ಅಂದ್ರೆ ಬರೀ ಶೂಟಿಂಗ್ ಆದಾಗ ಈ ತರ ಇತ್ತು, ಬಟ್ ಶೂಟಿಂಗ್ ನಾವು ನೋಡಿದಾಗ ಈ ತರ ಕಾಣಿಸ್ತಾ ಇದೆ. ಸೊ ಇಫ್ ಯು ಸಿ ಆಲ್ ದಟ್ ಇಸ್ ವೇರ್, ಇವಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಸೊ ಆಲ್ ದಟ್ ಇಸ್ ನಥಿಂಗ್ ಬಟ್ ವಿಜುವಲ್ ಎಫೆಕ್ಟ್ಸ್ ವಿಚ್ ಇಸ್ ಬೀಂಗ್ ಕ್ರಿಯೇಟೆಡ್. ಸೊ ಹಾಗೆ ವೀಕ್ಷಕರೇ, ನಿಮಗೆ ಆನಿಮೇಷನ್ ಕೋರ್ಸ್ ಸೇರ್ಕೋಬೇಕಾದ್ರೆ ಅಥವಾ ಏನೇ ಡೌಟ್ ಇದ್ರೆ ನೀವು ಅಪಾಯಿಂಟ್ಮೆಂಟ್ ತಗೊಂಡು ವಿಂಗ್ಸ್ ಕ್ರಿಯೇಷನ್ಗೆ ವಿಸಿಟ್ ಮಾಡ್ಬೋದು. ಅಪಾಯಿಂಟ್ಮೆಂಟ್ ತಗೋಬೇಕಾಗಿರೋ ನಂಬರ್ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. 9900107132ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಸೊ ಹಾಗೆ ಆನಿಮೇಷನ್ ಕೋರ್ಸ್ ಜಾಯ್ನ್ ಆಗಿ. ಸೊ ಕೆಲವರಿಗೆ ಡ್ರೀಮ್ ಇರುತ್ತೆ, ಅಪ್ಪ ಅಮ್ಮ ಫೋರ್ಸ್ಗೋಸ್ಕರ ಬೇರೆ ಕೋರ್ಸಸ್ ಜಾಯ್ನ್ ಆಗಿರ್ತೀರಾ.
ಸೊ ಹಾಗೆ ಇವಾಗ PU ಕೂಡ ಯಾರ್ಯಾರು PU ಮುಗಿಸಿರ್ತಾರೋ ಅವ್ರಿಗೆ ಏನು ಐಡಿಯಾ ಇರಲ್ಲ ಏನ್ ಮಾಡ್ಬೇಕು ಏನು ಅಂತ. ಸೊ ಯು ಕ್ಯಾನ್ ಜಸ್ಟ್ ಗಿವ್ ಅ ಥಾಟ್ ಫಾರ್ ಆನಿಮೇಷನ್. ಮ್ಯಾಮ್ ಸದ್ಯ ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಕವನ್ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಪವನ್? ನಾವು ಬಂದ್ಬಿಟ್ಟು ಇಲ್ಲಿ ರಾಜಾಜಿನಗರಿಂದ ಮಾಡ್ತಾ ಇದ್ದೀವಿ. ಓಕೆ ಪವನ್ ಅವರೇ, ಶೋ ನೋಡ್ತಾ ಇದ್ದೀರಲ್ಲ? ಹೌದು. ಓಕೆ ಸರ್, ಫೋನ್ ಮಾಡಿದ್ದು. ಫೈನ್. ನಿಮ್ಗೆ ಏನ್ರ ಬಗ್ಗೆ ತಿಳ್ಕೋಬೇಕು, ಗ್ರಾಫಿಕ್ಸ್ ಆನಿಮೇಷನ್ ಏನ್ ಬಗ್ಗೆ ಕೇಳ್ಬೇಕು ಅಂತ? ಗ್ರಾಫಿಕ್ಸ್ ವಾಟ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಗ್ರಾಫಿಕ್ ಅಂಡ್ ಅನಿಮೇಷನ್ ಬೇಕಿತ್ತು. ಒಂದು ಆಕ್ಚುಲಿ ನಾನು ಪಾರ್ಟ್ ಟೈಮ್ ಇದು ಮಾಡ್ತೀನಿ, ಏನು ಫೋಟೋಗ್ರಫಿ ಎಲ್ಲ ಮಾಡ್ತೀನಿ. ನನಗೆ ಆಕ್ಚುಲಿ ಫೋಟೋಗ್ರಫಿ ಮಾಡ್ತೀನಿ, ಆದ್ರೆ ಅನಿಮೇಷನ್ ಬಗ್ಗೆ ಆಕ್ಚುಲಿ ಬೇಸಿಕ್ ನಾಲೆಜ್ ಇದೆ. ಆದ್ರೆ ಕ್ಲಾಸಸ್ ಏನಾದ್ರು ಜಾಯ್ನ್ ಆಗ್ಬೇಕಾ, ವಾಟ್ ಇಸ್ ಇಟ್ಸ್ ಅ ಗುಡ್ ಫ್ಯೂಚರ್ ಇದೆಯಾ ಇಲ್ವಾ ಅಂತ. ಯಾಕಂದ್ರೆ ಐ ಆಮ್ ಜಸ್ಟ್ ಚೂಸಿಂಗ್ ಮೈ ಪ್ರೊಫೆಷನ್. ಆದ್ರೆ ಮನೇಲಿ ಓಕೆ ಅಂತಿದ್ದಾರೆ ಫೋಟೋಗ್ರಫಿ ಎಲ್ಲ ಮಾಡಬಹುದು ಅಂತ. ಸೊ ಐ ಜಸ್ಟ್ ವಾಂಟೆಡ್ ಟು ನೋ ಇಫ್ ಐ ಕ್ಯಾನ್ ಜಾಯಿನ್ ಎನಿ ಆಫ್ ದ ಕ್ಲಾಸಸ್ ಸೊ ದಟ್ ವಿಲ್ ಆಕ್ಚುಲಿ ಹೆಲ್ಪ್ ಮೀ ಇನ್ ದ ನಿಯರ್ ಫ್ಯೂಚರ್ ಅಂತ ಕೇಳ್ಬೇಕಾದ್ರೆ. ಓಕೆ, ಗುಡ್ ಥಾಟ್ ಪವನ್. ಫಸ್ಟ್ ಆಫ್ ಆಲ್ ನೀವು ಹೇಳಿದ್ರಿ ನಿಮಗೆ ಫೋಟೋಗ್ರಫಿಲಿ ನೀವು ಆಲ್ರೆಡಿ ಯು ಆರ್ ಪರ್ಸೂಯಿಂಗ್ ಸಮ್ ಕೋರ್ಸ್ ಆರ್ ಸಮಥಿಂಗ್. ನೀವು ಆಗ್ಲೇ ಫೋಟೋಗ್ರಫಿಲಿ ಯಾವ್ದಾದ್ರು ಕೋರ್ಸ್ ಮಾಡ್ತಾ ಇದ್ದೀರಾ ಇಲ್ಲ ಮಾಡಿದಾಗಿದ್ಯಾ? ಮಾಡಿದಾಗಿದೆ. ಫೋಟೋಗ್ರಫಿ ಕೋರ್ಸ್ ಮಾಡಿದೀನಿ ನಾನು. ನಿಮ್ಮ ವಿಷನ್ ಏನಿದೆ? ನೀವು ಬರೇ ಫೋಟೋಗ್ರಫಿಲೇ ಇರಬೇಕು ಅಂತ ಇದ್ದೀರಾ? ಯು ವುಡ್ ಲೈಕ್ ಟು ಗೋ ಫಾರ್ ಅ ಸಿನಿಮಾಟೋಗ್ರಫಿ? I want to explore that is what I'm trying to tell you. I want to explore. It is not only photography. Okay. Today I'm relying on somebody else for something like it's photography I can do, but ಏನಾದ್ರೂ photography ಅಲ್ಲಿ ನಾನು ಏನಾದ್ರೂ animated ಮಾಡ್ಬೇಕಂದ್ರೆ I have to go and contact my friends. So I have that knowledge of my own. Okay. I can do it on my own just to start off business bits ಅಂತ ಯೋಚನೆ ಮಾಡ್ತಾ ಇದ್ದೀನಿ. I just wanted to learn new things. Got it. So photography is a part of a creative field. ಈಗ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಅನಿಮೇಷನ್ ಇಸ್ ಅ ವಾಸ್ಟ್ ಸಬ್ಜೆಕ್ಟ್. ಈಗ ಅನಿಮೇಷನ್ ಅಲ್ಲಿ ಗ್ರಾಫಿಕ್ ಬರುತ್ತೆ, ಅನಿಮೇಷನ್ ಅಲ್ಲಿ ವಿ ಆಲ್ಸೋ ಹ್ಯಾವ್ ಫೋಟೋಗ್ರಫಿ, ಸಿನಿಮಾಟೋಗ್ರಫಿ, VFX, 2D, 3D, ಈ ತರ ವೇರಿಯಸ್ ಆಫ್ ಥಿಂಗ್ಸ್ ಆರ್ ದೇರ್ ಇನ್ ಇಟ್. ನಾವು ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್ಡ್. ಈಗ ನೀವು ಸಿನಿಮಾಟೋಗ್ರಫಿಗೆ ಹೋಗ್ಬೇಕಂದ್ರೆ ಯು ಶುಡ್ ಆಲ್ಸೋ ನೋ ಫೋಟೋಗ್ರಫಿ ಅ ಪಾರ್ಟ್ ಆಫ್ ಇಟ್, ಕ್ಯಾಮ್ರಾ ಹ್ಯಾಂಡ್ಲಿಂಗ್, ಆಲ್ ದಟ್ ಶುಡ್ ಕಮ್ ಟು ಯು. ಸೊ ಡಿಪೆಂಡಿಂಗ್ ಆನ್ ಯೋರ್ ಇಂಟ್ರೆಸ್ಟ್, ಯೋರ್ ಟೈಮ್ ಫ್ರೇಮ್, ಇದನ್ನೆಲ್ಲ ನೋಡಿ ನಾವು ನಿಮಗೆ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಕೊಡ್ತೇವೆ. ದಿಸ್ ಇಸ್ ಅಬೌಟ್ ಯೋರ್ ಕೆರಿಯರ್ ಗೈಡೆನ್ಸ್. Coming to what is the field prospects, 100% we can guarantee you, because according to the NASSCOM report itself, it says the animation industry is growing more than 30% every year. So ಇವತ್ತಿನ ದಿವಸ ನೀವು ಜಸ್ಟ್ ಬ್ಯಾಂಗ್ಳೂರ್ NASSCOM report ಬಿಟ್ಬಿಡಿ, ಬ್ಯಾಂಗ್ಳೂರಲ್ಲಿ if you see the openings, you can see at least 60 to 70% in the designing field, graphic field. ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ತೀರಾ? ಹಲೋ, ಇಲ್ಲ ನೀನು ಎಕೋ ಬರ್ತಾ ಇದೆ. ಪವನ್ ಅವರೇ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲ ಅಂದ್ರೆ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ. ಹಲೋ.